ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಭೀಮಾ ನದಿ, ಈ ಭೀಮಾ ನದಿ ಕೃಷ್ಣಾ ನದಿಯ ಉಪನದಿ. ಕಲಬುರಗಿ, ಜೇವರ್ಗಿ, ಅಫ್ಜಲ್ಪುರ ಹೀಗೆ ನಾನಾ ಭಾಗಗಳಿಗೆ ನೀರನ್ನು ಅಂದರೆ ಕುಡಿಯೋ ನೀರು ಮತ್ತು ಕೃಷಿಗೂ ಕೂಡ ಬಳಕೆಯಾಗುವಂಥ ಜೀವನಾಡಿ. ಅಂಥ ಭೀಮಾ ನದಿ ಇವತ್ತು ಕಂಪ್ಲೀಟ್ ಖಾಲಿಯಾಗಿದೆ. ಕುಡಿಯೋ ನೀರಿಗೂ ತತ್ವಾರ ಉಂಟಾಗ್ತಾ ಇದೆ. ಜೂನ್ ಜುಲೈ ಕಳೆದರೂ ಕೂಡ ಇಲ್ಲಿ ಮಳೆ ಇಲ್ಲ. ಈ ಬಾರಿ ಬರಗಾಲದ ಛಾಯೆ ಆವರಿಸಿದೆ. ರೈತ ಆತಂಕದಲ್ಲಿದ್ದಾನೆ. ಭೂಮಿ ತಾಯಿಯ ಮಕ್ಕಳು ಮುಗಿಲು ನೋಡುವಂತಾಗಿದೆ ಮಳೆಗೋಸ್ಕರ. ಅಂಥದ್ರಲ್ಲಿ ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಪ್ರತಿ ಎಕರೆಗೆ 50,000 ಪರಿಹಾರಕ್ಕೂ ಕೂಡ ರೈತರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ನಾವಿವತ್ತು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲಿ ಮಾತಾಡ್ತಾ ಇದ್ವಿ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಒಂದು ಸಮಯದಲ್ಲಿ ಮೈದುಂಬೆ ಹರಿತಾ ಇದ್ದಂಥ ಭೀಮಾ ನದಿ ಇವತ್ತು ನೀರಿನ ಬರವನ್ನು ಎದುರಿಸ್ತಾ ಇದೆ. ಭೀಮಾ ನದಿಯಲ್ಲಿ ನೀರಿಲ್ಲ. ಭೀಮಾ ನದಿಯನ್ನೇ ನಂಬಿದ್ದಂತಹ ಅನೇಕ ಕಲಬುರಗಿ, ಅಫ್ಜಲ್ಪುರ ಮತ್ತು ಈ ಭಾಗದಲ್ಲಿ ಅನೇಕ ರೈತರು ಅಥವಾ ಕುಡಿಯೋ ನೀರಿಗೋಸ್ಕರ ಭೀಮಾ ನದಿಯನ್ನೇ ಆಶ್ರಯಿಸಿದ್ದಂಥವ್ರಿಗೆ ಇವತ್ತು ನೀರಿಲ್ಲ ಭೀಮಾ ನದಿಯಲ್ಲಿ. ಹಾಗಾಗಿ ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಪ್ರತಿ ಎಕರೆಗೆ 50,000 ಪರಿಹಾರವನ್ನು ನೀಡಿ ಅಂತ ರೈತರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಉಜ್ಜನಿಯಿಂದ 15 TMC ನೀರು ತರಿಸುತ್ತಾ ಡಿಕೆ ಸರ್ಕಾರ ಅನ್ನುವಂಥದ್ದು ಈಗ ಕುತೂಹಲ. ಸಂಪೂರ್ಣ ಬರಿದಾಗಿದೆ ಭೀಮಾ ನದಿ. ಕೃಷ್ಣಾ ನದಿಯ ಉಪನದಿ ಭೀಮಾ ನದಿ. ಹಳ್ಳದಂತಾಗಿದೆ ಜಿಲ್ಲೆಯ ಜೀವನಾಡಿ ಭೀಮಾ ನದಿ. ನದಿಯಲ್ಲಿ ನೀರಿಲ್ಲ. ಮತ್ತೊಂದು ಕಡೆ ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಬೋರ್ವೆಲ್ಗಳು ಖಾಲಿ ಇದೆ. ಬತ್ತಿ ಹೋಗಿರುವಂಥದ್ದು ಭೀಮಿಯ ಒಡಲು. ಬರಿದಾಗ್ತಾ ಇರುವಂತಹ ಭೀಮಿಯ ಒಡಲು ಇವತ್ತು ಜಾನುವಾರುಗಳು ನೀರಿಲ್ಲದೆ ಆಕ್ರಂದನಗೈಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಫ್ಜಲ್ಪುರದಲ್ಲಂತೂ ಜಲಕ್ಷಾಮ ಅನ್ನುವಂಥದ್ದು ತಾರಕಕ್ಕೆ ಏರಿದೆ. ಜೂನ್ ಜುಲೈ ಕಳೆದರೂ ಕೂಡ ಇಲ್ಲ ಮಳೆ. ಸೊ ಅಂಥ ಒಂದು ಪರಿಸ್ಥಿತಿ. ಜೂನ್ ಜುಲೈ ಕಳೆದರೂ ಕೂಡ ಮಳೆ ಬರ್ತಾ ಇಲ್ಲ. ಬರಡು ಭೂಮಿಗೆ ಹಸಿರು ಹೊದಿಕೆಯಾಗಿದ್ದು ಭೀಮಾ ನದಿ. ಆದರೆ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ರೈತರು. ಸಂಪೂರ್ಣ ಮುಂಗಾರು ಮಳೆ ಕೈ ಕೊಟ್ಟಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳು ಸದಾ ಬರಗಾಲಕ್ಕೆ ತುತ್ತಾಗುವಂತಹ ಪ್ರದೇಶಗಳು. ಆದರೆ ಈ ಭಾಗದ ಲಕ್ಷಾಂತರ ಹೆಕ್ಟೇರ್ ಜಮೀನಿಗೆ ಭೀಮಾ ನದಿಯ ಪ್ರಮುಖ ನೀರಾವರಿ ಆಧಾರವಾಗಿತ್ತು. ಕತ್ತೆಗೆ ಮದುವೆ ಮಾಡಿಸಿದ್ದಾಯ್ತು ಅಲ್ಲಿನ ಜನ ಮಳೆ ಬರಲಿ ಅಂತ. ಆದರೂ ಕೂಡ ಮಳೆ ಬರ್ತಿಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ. ಬಾರೋ ಬಾರೋ ಮಳೆರಾಯ, ಕುಡಿಯಲು ಬಾವಿಲಿ ನೀರಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಈ ಭಾಗದ ಜನರದ್ದು. ಇದೇ ಕಾರಣಕ್ಕೆ ಈ ಭಾಗದ ಜನ ಕತ್ತೆಗಳಿಗೆ ಮದುವೆ ಮಾಡ್ತಾರೆ, ಕಪ್ಪೆಗಳಿಗೆ ಮದುವೆ ಮಾಡ್ತಾರೆ. ಆ ಮೂಲಕ ವಿನೂತನವಾಗಿ ಈ ರೀತಿಯ ಆಚರಣೆಗಳನ್ನು ಮಾಡುವುದರಿಂದಾಗಿ ಮಳೆ ಆಗುತ್ತೆ ಅನ್ನುವಂಥ ನಂಬಿಕೆ ಆ ಭಾಗದ ಜನರದ್ದು. ಆದರೂ ಮಳೆ ಆಗ್ತಾ ಇಲ್ಲ. ಕಲಬುರಗಿ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅನ್ನುವಂಥ ಒತ್ತಾಯ ರೈತರದ್ದು. ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಹೇಳ್ತಿದ್ದೆ, ಕಲಬುರಗಿ, ಸೇಡಂ, ಚಿಂಚೋಳಿ ಈ ಭಾಗದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬರ ಘೋಷಣೆ ಮಾಡೋಕ್ಕೆ ಸರ್ಕಾರಕ್ಕೆ ಯಾಕೆ ಹಿಂಜರಿಕೆ ಅನ್ನುವಂಥದ್ದು ಆ ಭಾಗದ ಜನರ ಅಳಲು. ಪ್ರತಿ ಎಕರೆಗೆ 50,000 ಪರಿಹಾರ ಕೊಡಿ ಅನ್ನೋದು ರೈತರ ಹಕ್ಕೊತ್ತಾಯ. ಅಫ್ಜಲ್ಪುರದಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸಲಿಕ್ಕೆ ಮುಂದಾಗ್ತಿದ್ದಾರೆ. ಕಲಬುರಗಿ, ಅಫ್ಜಲ್ಪುರ, ಜೇವರ್ಗಿ, ವಿಜಯಪುರ, ಇಂಡಿ, ಚಡಚಣ, ಯಾದಗಿರಿ ಜಿಲ್ಲೆಗಳು ಸದಾ ಬರಗಾಲಕ್ಕೆ ತುತ್ತಾಗುವಂತಹ ಈ ಪ್ರದೇಶಗಳಲ್ಲಿ ಈ ಬಾರಿ ಭೀಮಾ ನದಿಯ ಆಶ್ರಯವಾಗಿದ್ದು ಭೂಮಿ ತಾಯಿಯ ಮಕ್ಕಳಿಗೆ. ಆದರೆ ಅನ್ನದಾತರ ಒಡಲು ಇವತ್ತು ಭೀಮೆಯ ಒಡಲು ಬರಿದಾಗ್ತಿದ್ದ ಹಾಗೆಯೇ ಅನ್ನದಾತರ ಒಡಲು ಕೂಡ ಬರಿದಾಗುವಂಥ ಒಂದು ಪರಿಸ್ಥಿತಿ. ಈ ನದಿಯ ನೀರನ್ನು ಬಳಸಿಕೊಂಡು ರೈತರು ಕಬ್ಬು, ತೊಗರಿ, ಹತ್ತಿ, ಸೂರ್ಯಕಾಂತಿ, ಜೋಳ ಬೆಳೀತಾ ಇದ್ರು. ಆದರೆ ಈಗ ಭೀಮಾ ನದಿಯ ನೀರು ಬರಿದಾಗ್ತಿರೋದ್ರಿಂದ ನೋಡಿ, ಉಜ್ಜನಿಯಿಂದ 15 TMC ನೀರನ್ನ ತರಿಸಿ ಅನ್ನೋದು ಸರ್ಕಾರಕ್ಕೆ ಹಕ್ಕೊತ್ತಾಯ. ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸುತ್ತಾ ಡಿಕೆ ಸರ್ಕಾರ ಭೀಮಿಯ ಒಡಲು ತುಂಬಿಸುವುದಕ್ಕೆ ನೆರೆ ರಾಜ್ಯಕ್ಕೆ ಪತ್ರವನ್ನು ಬರೀತಾರ ಡಿಕೆಶಿ. ಉಜ್ಜನಿ ನೀರಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂಥದ್ದು ಅನ್ನದಾತರು. ಸರ್ಕಾರದ ಮುಂದಿನ ನಡೆಯತ್ತ ಭೂಮಿ ತಾಯಿಯ ಮಕ್ಕಳು ಚಿತ್ತವನ್ನು ಹರಿಸ್ತಾ ಇದ್ದಾರೆ. ಸೊ ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿರುವಂಥದ್ದು. ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅನ್ನುವಂಥ ಒಂದು ಒತ್ತಾಯ ಕೂಡ ರೈತರದ್ದಾಗಿದೆ. ಯಾಕಂದರೆ ರೈತರು ಇವತ್ತು ಕಣ್ಣೀರು ಹಾಕುವಂಥ ಒಂದು ಪರಿಸ್ಥಿತಿ. ಒಂದು ಸಮಯದಲ್ಲಿ ಮೈದುಂಬೆ ಹರಿತಾ ಇದ್ದಂತಹ ನದಿ ಭೀಮೆ
ಆದರೆ ಇದೀಗ ಮುಂಗಾರು ಮಳೆ ಇಲ್ಲ, ಹಿಂಗಾರು ಮಳೆ ಕೂಡ ಆಗುವುದು ಕಡಿಮೆ. ಹಾಗಾಗಿಯೇ ಸರ್ಕಾರವೇ ಹೇಳ್ತಾ ಇದೆ ದೀರ್ಘಾವಧಿ ಬೆಳೆ ಬೆಳಿಬೇಡಿ ಅಂತ. ಈ ಬಾರಿ ಬರಗಾಲದ ಛಾಯೆ ಆವರಿಸುತ್ತೆ. ಹಾಗಾಗಿ ಮುಂಗಾರು ಮಳೆ ಬಾರದೇ ಇರೋದ್ರಿಂದ ನೀರಿಲ್ಲದೆ ಬರಿದಾಗಿರುವಂಥದ್ದು ಭೀಮಿಯ ಒಡಲು ನೋಡೋದಕ್ಕೆ ಕೂಡ ಹಳ್ಳ ಕೊಳ್ಳದಂತೆ ಕಾಣ್ತಾ ಇದೆ. ಸೊ ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ರೈತರು ಯಾವ ರೀತಿ ಬವಣೆ ಪಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಹೌದು, ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಕಲಬುರಗಿ ವಿಜಯಪುರ ಜಿಲ್ಲೆಯ ಜೀವನಾಡಿ ಭೀಮಾ ನದಿ ಬತ್ತಲು ಆರಂಭಿಸಿದೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಕುಡಿಯೋದಕ್ಕೂ ನೀರಿಲ್ಲದೆ ಜನ ಮಾತ್ರವಲ್ಲದೆ ಜಾನುವಾರುಗಳು ಕೂಡ ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಅಫ್ಜಲ್ಪುರ ಪಟ್ಟಣ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಆತಂಕ ಎದುರಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಬರದೇ ಇರೋದ್ರಿಂದಾಗಿ ಜಿಲ್ಲೆಯನ್ನ ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಜಿಲ್ಲೆಯ ರೈತರು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಮಳೆ ಸಕಾಲಕ್ಕೆ ಬರದೇ ಇರೋದ್ರಿಂದ ಭೀಮಾ ನದಿಯಲ್ಲಿ ನೀರಿಲ್ಲ. ನದಿಯಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ನೀರಿದ್ದು ಅದು ಕೂಡ ಮುಂದಿನ ದಿನಗಳಲ್ಲಿ ಮಾಯವಾಗಿ ಹೋಗುವ ಭೀತಿ ಎದುರಾಗಿದೆ. ಮಳೆಗಾಲದಲ್ಲಿ ಒಂದು ಕಡೆ ಮಳೆ ಇಲ್ಲ, ಭೀಮಾ ನದಿಯ ಒಡಲು ಕೂಡ ಬರಿದಾಗಿದೆ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 150 ಕಿಲೋಮೀಟರ್ ಹರಿಯುವ ಭೀಮೆ ಇದೀಗ ಸಂಪೂರ್ಣ ಬರಿದಾಗಿದೆ. ಇನ್ನು ಭೀಮಾ ನದಿಯನ್ನೇ ನೆಚ್ಚಿಕೊಂಡು ಇಲ್ಲಿನ ಜನ ಕಬ್ಬು, ಹತ್ತಿ, ಗೋಧಿ, ಕಡಲೆ, ತೊಗರಿ, ಸೋಯಾಬೀನ್ ಬೆಳೆಗಳನ್ನ ಬೆಳೀತಾ ಇದ್ರು. ಆದ್ರೆ ಮುಂಗಾರು ಮಳೆ ಮಾತ್ರ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇದೇ ಭೀಮಾ ನದಿ ಕಳೆದ ವರ್ಷ ಮೈದುಂಬಿ ಹರಿತಿತ್ತು. ಆದ್ರೆ ಇದೀಗ ಈ ವರ್ಷ ಮುಂಗಾರು ಮಳೆ ಶುರುವಾಗಿ ಜೂನ್ ಕಳೆದು ಜುಲೈ ಕಳೀತಾ ಬಂದ್ರು ಮಳೆ ಮಾತ್ರ ಬರ್ತಾನೆ ಇಲ್ಲ. ಹೀಗಾಗಿ ಜಿಲ್ಲೆಯ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ನಮ್ಮಲ್ಲಿ ಈಗಾಗಲೇ ಬರಗಾಲ ಬಿದ್ದಿದೆ, ಆದರೆ ಭೀಮಾ ನದಿಗೆ ನೀರಿಲ್ಲ. ಆದರೆ ಬೆಳೆ ಮಾತ್ರ ರೈತರು ಸಂಪೂರ್ಣ ಸರ್ವನಾಶ ಆಗಿದೆ. ಪ್ರತಿಯೊಬ್ಬ ನಾವು ಈಗ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕೆಂದು ನಾವೆಲ್ಲ ಧರಣಿ ಕೂತೀವಿ ಈಗ. ಮತ್ತು ಇನ್ನೊಂದು ಏನಂದರೆ ನಮ್ಮ ಇಲ್ಲಿ ಇನ್ನೂ ತನಕ MLA ಅವರು ಬರ್ತಾ ಇಲ್ಲ, ಮತ್ತು ಯಾರು ರಾಜಕಾರಣಿನೂ ಬರ್ತಾ ಇಲ್ಲ. ನಾವು ಸೋಮವಾರ ತನಕ ನೋಡ್ತೀವಿ. ಸೋಮವಾರ ದಿನ ನಾವು ಉಗ್ರವಾದ ಹೋರಾಟ, ರಸ್ತೆ ರೋಕೋ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ಒಂದು ಕಡೆ ಜಿಲ್ಲೆಯ ನದಿಗಳು ಬತ್ತಿ ಹೋಗುತ್ತಿವೆ, ಇನ್ನೊಂದು ಕಡೆ ರೈತರು ಬೆಳೆದ ಬೆಳೆಗಳು ಹಾಳಾಗುತ್ತಿವೆ. ಹೀಗಾಗಿ ರೈತರು ಕಲಬುರಗಿ, ಕಾಳಗಿ, ಸೇಡಂ, ಅಫ್ಜಲ್ಪುರ, ಚಿಂಚೋಳಿ ಸೇರಿದಂತೆ ಹಲವಾರು ಪಟ್ಟಣಗಳಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ರೈತರು 3-4 ದಿನಗಳಿಂದ ಹೋರಾಟಕ್ಕೆ ಕೂತಿದ್ದಾರೆ. ಇಡೀ ಜಿಲ್ಲೆಯನ್ನೇ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಸಂಕಷ್ಟದಲ್ಲಿ ಇರೋ ರೈತರಿಗೆ ಎಕರೆಗೆ ಸುಮಾರು 30,000 ರಿಂದ 50,000 ರೂಪಾಯಿ ಪರಿಹಾರವಾಗಿ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಇನ್ನು ತಕ್ಷಣವೇ ಉಜನಿ ಜಲಾಶಯದಿಂದ 15 TMC ನೀರನ್ನ ಭೀಮಾ ನದಿಗೆ ಹರಿಸಬೇಕು ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ. ಒಂದು ಕಡೆ ಭೀಮಾ ನದಿ ಬತ್ತಿ ಹೋಗ್ತಾ ಇದೆ, ಮತ್ತೊಂದು ಕಡೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಬೋರ್ವೆಲ್ ಬಾವಿಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು ನೀರಿನ ತೀವ್ರ ಬಿಕ್ಕಟ್ಟು ಎದುರಿಸಬೇಕಾಗಿದೆ. ಯಾಕಂತ ಕೇಳಿದ್ರಿ, ಕಳೆದ ವರ್ಷ ಏನು ಮಹಾಪೂರ ಆಗಿತ್ತು, ಅಂಥ ಸಂದರ್ಭದಲ್ಲಿ ನಮ್ಮ ಡ್ಯಾಮಿಗೆ ನೀರು ಹಿಡಿಲಾರ್ದಂಥ ಒಂದು ಏನು ಬೇಜವಾಬ್ದಾರಿತನದಿಂದ ಏನು ಸರ್ಕಾರ, ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಇದು ನಮ್ಮ ಅಫ್ಜಲ್ ತಾಲೂಕಿನಲ್ಲಿ ಸಮಸ್ಯೆ ಎದುರಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಇವತ್ತು ನಾವು ಸರ್ಕಾರದ ಮೇಲೆ ಏನು ಒತ್ತಡ ಹೇರ್ತಾ ಇದ್ದೀವಿ ಅಂತ ಕೇಳಿದ್ರೆ 3 ದಿನದಿಂದ ನಿರಂತರವಾಗಿ ಸತ್ಯಾಗ್ರಹ ನಡೆದಿದೆ. ಸರ್ಕಾರ ಕೇಳ್ಕೊಳ್ಳೋದೇನಂತ ಕೇಳಿದ್ರೆ ಇಂಥ ಒಂದು ಪ್ರಕೃತಿ ವಿಕೋಪದಲ್ಲಿ ನಾವು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿರಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ಇಡೀ ನಮ್ಮ ರೈತ ಸಂಘದ ವತಿಯಿಂದ ಮತ್ತು ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಭೀಮಾ ನದಿಗೆ ನೀರು ಬಿಡಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಇಟ್ಕೊಂಡಿದ್ದೀವಿ. ಮುಂಗಾರು ಶುರುವಾಗಿದ್ರೂ ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ. ಮಳೆಗಾಗಿ ಜಿಲ್ಲೆಯ ಜನ ದೇವರ ಮೊರೆ ಕೂಡ ಹೋಗಿದ್ದು ಆಯಿತು. ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಕತ್ತೆ ಮದುವೆ ಕೂಡ ಮಾಡಲಾಯಿತು. ಆದರೂ ಕೂಡ ಮಳೆರಾಯ ಮಾತ್ರ ಕಲಬುರಗಿ ಜಿಲ್ಲೆ ಮೇಲೆ ಮುನಿಸಿಕೊಂಡಂತೆ ಕಾಣ್ತಿದೆ. ಇದೀಗ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದು ಅಥವಾ
ಮಾತುಕತೆ ಮಾಡಿ ಭೀಮಾ ನದಿಗೆ ತತ್ಕ್ಷಣ 15 ಟಿಎಂಸಿ ನೀರು ಬಿಡಬೇಕಿದೆ. ಇಲ್ಲದೆ ಹೋದ್ರೆ ಜಿಲ್ಲೆಯ ರೈತರು ಕಣ್ಣೀರಲ್ಲಿ ಕೈ ತೊಳೆಯಬೇಕಾಗತ್ತೆ. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಂ ಟಿವಿ, ಕಲಬುರಗಿ. ನಾವು ಗಮನಿಸ್ತಾ ಇದ್ವಿ, ಇದು ಭೀಮಾ ನದಿಯ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ನೋಡ್ತಾ ಹೋಗ್ಬೋದು. ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿಯಾದಂತಹ ಈ ಭೀಮೆಯ ಒಡಲು ಇವತ್ತು ಬರಿದಾಗಿದ್ದು ಆಟದ ಮೈದಾನದಂತೆ ಕಾಣಿಸ್ತಾ ಇದೆ. ಸದಾ ಭೀಮೆ ಅದು ಅತಿವೃಷ್ಟಿಯಾದಂತಹ ಸಂದರ್ಭದಲ್ಲಿ ತುಂಬಿ ತುಳುಕುವಂಥ ಭೀಮೆ. ಸೊ ಅಫ್ಜಲ್ಪುರ, ಕಲಬುರಗಿ ಈ ಭಾಗದಲ್ಲಿ ಜೀವನಾಡಿ ಕೂಡ ಹೌದು. ಆದರೆ ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ನೋಡ್ತಿದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ್, ಕಲಬುರಗಿಯ ಭೀಮೆಯ ಒಡಲು ಇವತ್ತು ಬರಿದಾಗಿರುವಂಥದ್ದು ನೋಡೋದಕ್ಕೆ ನಿಜಕ್ಕೂ ಬೇಸರ ಆಗುತ್ತೆ. ಮತ್ತು ಅಫ್ಜಲ್ಪುರ, ಕಲಬುರಗಿ, ಜೇವರ್ಗಿ ಈ ಭಾಗಗಳಿಗೆ ಜೀವನಾಡಿಯಾಗಿದ್ದಂಥ ಕುಡಿಯೋ ನೀರು ಮತ್ತು ಕೃಷಿಗೆ ಜೀವನಾಡಿಯಾಗಿದ್ದಂಥ ಅಲ್ಲಿನ ಭೀಮೆಯ ಒಡಲು ಈಗ ಯಾವ ರೀತಿ ಬರಿದಾಗ್ತಾ ಇದೆ. ಅಲ್ಲೋ ಇಲ್ಲೋ ಅಲ್ಪ ಸ್ವಲ್ಪ ನೀರು ನೋಡ್ತಾ ಹೋದ್ರೆ ಹಳ್ಳ ಕೊಳ್ಳಗಳು ಕಂಡಂತೆ ಕಾಣಿಸ್ಬಿಡುತ್ತಲ್ಲ ಅಂತ. ನಿಜಕ್ಕೂ ಏನು ವಿಜಯಪುರ ಮತ್ತು ಕಲಬುರಗಿಯ ಜೀವನಾಡಿ ಭೀಮಾ ನದಿ ಸಂಪೂರ್ಣವಾಗಿ ಇದೀಗ ಬರಿದಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟು ಹೋಗಿದೆ. ಕುಡಿಯೋಕ್ಕೂ ನೀರಿಲ್ಲದೆ ಜನರು ಅಷ್ಟೇ ಅಲ್ಲದೆ ಜಾನುವಾರುಗಳು ಸಹ ಸಂಕಷ್ಟ ಎದುರಿಸಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣಗೊಂಡಿರುವಂತದ್ದು. ಅಫ್ಜಲ್ಪುರ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಿಗೆ ಇದೀಗ ಆತಂಕ ಎದುರಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯಾದ್ಯಂತಲೂ ಕೂಡ ಮಳೆ ಬಾರದೇ ಇರುವುದರಿಂದ ಕಲಬುರಗಿ ಜಿಲ್ಲೆಯನ್ನ ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಜಿಲ್ಲೆಯ ರೈತರು ಸಹ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನು ಮಳೆಯೂ ಕೂಡ ಸಕಾಲಕ್ಕೆ ಬಾರದೇ ಇರುವುದರಿಂದಾಗಿ ಭೀಮಾ ನದಿಯಲ್ಲಿ ಇದೀಗ ನೀರಿಲ್ಲ. ಭೀಮಾ ನದಿಯಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ನೀರಿದ್ದು ಅದು ಮುಂದಿನ ದಿನಗಳಲ್ಲಿ ಕೂಡ ಮಾಯವಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮಳೆಗಾಲದಲ್ಲಿ ಒಂದು ಕಡೆ ಮಳೆಯೂ ಇಲ್ಲ, ಭೀಮಾ ನದಿಯ ಒಡಲು ಕೂಡ ಬರಿದಾಗಿರುವಂತದ್ದು. ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಸುಮಾರು 150 ಕಿಲೋಮೀಟರ್ ಹರಿಯುವಂತಹ ಭೀಮೆ ಇದೀಗ ಬರಿದಾಗಿರುವಂತದ್ದು. ಇನ್ನು ಭೀಮಾ ನದಿಯನ್ನೇ ನೆಚ್ಚಿಕೊಂಡು ಇಲ್ಲಿನ ಜನ ಕಬ್ಬು, ಹತ್ತಿ, ಗೋಧಿ, ಕಡಲೆ, ತೊಗರಿ, ಸೋಯಾಬೀನ್ ಸೇರಿದಂತೆ ಸಾಕಷ್ಟು ಬೆಳೆಗಳನ್ನ ಇಲ್ಲಿಗ ಬೆಳೆದಿರುವಂತದ್ದು. ಆದರೆ ಮುಂಗಾರು ಮಳೆ ಮಾತ್ರ ಸಂಪೂರ್ಣವಾಗಿ ಕೈಕೊಟ್ಟಿರುವುದರಿಂದಾಗಿ ಇದೇ ಭೀಮಾ ನದಿ ಕಳೆದ ವರ್ಷ ಮೈದಿಂದ ಹರಿತಾ ಇತ್ತು. ಆದ್ರೆ ಇದೀಗ ಈ ವರ್ಷ ಜೂನ್ ಜುಲೈನಲ್ಲಿ ಕಳೆದರೂ ಸಹ ಮಳೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಾ ಇಲ್ಲ. ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆಯನ್ನ ಮಾಡಬೇಕು. ಕಲಬುರಗಿಯಲ್ಲಿ ವಿವಿಧ ರೈತಪರ ಸಂಘಟನೆಗಳಿಂದಲೂ ಕೂಡ ಇದೀಗ ಬಹುದೊಡ್ಡದಾದಂತಹ ಒಂದು ಒತ್ತಾಯವೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಸಕ್ತ ವರ್ಷ ವಾಡಿಕೆಗಿಂತ ಅತ್ಯಂತ ಕಡಿಮೆ ಮಳೆ ಆಗಿರುವಂತದ್ದು. ಹೀಗಾಗಿ ಮುಂಗಾರು ಬಿತ್ತನೆ ಸಂಪೂರ್ಣವಾಗಿ ಕುಂಠಿತವಾಗಿರುವಂತದ್ದು. ಬಿತ್ತನೆಯಾದ ಬೆಳೆಗಳಲ್ಲಿ 70% ಬೆಳೆಗಳು ತೇವಾಂಶದ ಕೊರತೆಯಿಂದ ಒಣಗಿರುವಂತದ್ದು. ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿದು ಕುಡಿಯುವ ನೀರಿಗೂ ಕೂಡ ಪರದಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರದಿಂದ ಯೋಜನೆಯಿಂದ ತಕ್ಷಣ 15 ಟಿಎಂಸಿ ನೀರನ್ನ ಭೀಮಾ ನದಿಗೆ ಬಿಡುವಂತೆ ರೈತರು ಅಫ್ಜಲ್ಪುರದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಅನಿರ್ದಿಷ್ಟಾವಧಿಯ ಧರಣಿಗೂ ಕೂಡ ಕುಳಿತಿರುವಂತದ್ದು. ಭೀಮಾ ನದಿಗೆ ನೀರು ಪುರುಷೋತ್ತಮ, ಜೊತೆಗೆ ನೋಡಿ, ಮಳೆಗೋಸ್ಕರ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಹಲವಾರು ಕಡೆಗಳಲ್ಲಿ ನೋಡ್ತೀವಿ, ಒಂದಷ್ಟು ಆಚರಣೆಗಳನ್ನ ಇಟ್ಕೊಳ್ತಾರೆ. ಈ ಕಪ್ಪೆ ಮದುವೆ ಮಾಡೋದು ಅಥವಾ ಕತ್ತೆಗಳ ಮದುವೆ ಮಾಡುವಂಥದ್ದು. ಸೊ ಆ ಮೂಲಕ ಆ ರೀತಿ ಮಾಡೋದ್ರಿಂದ, ಆ ರೀತಿ ಆಚರಣೆಗಳಿಂದ ಮಳೆ ಬರುತ್ತೆ ಅನ್ನುವಂಥದ್ದಿದೆ. ಮತ್ತೆ ಮಳೆ ಬಂದಿರುವಂಥ ನಿದರ್ಶನ ಕೂಡ ಇದೆ ಅನ್ನುವಂಥದ್ದು ಆ ಭಾಗದ ಜನ ಮಾತಾಡ್ತಾರೆ. ಈಗಲೂ ಕೂಡ ಯಾವ ರೀತಿ ಅಂಥ ಆಚರಣೆಗಳಿಗೆ ಒಳಗಾಗ್ತಾರೆ? ಇದೇನು ನಂಬಿಕೆನೋ ಅಥವಾ ಮೂಢನಂಬಿಕೆನೋ ಅಂತ? ನಿಜಕ್ಕೂ ಏನು ಮುಂಗಾರು ಮಳೆಗಾಗಿ ಆ ಜಿಲ್ಲೆಯಲ್ಲೂ ಅದು ಕೂಡ ಒಂದು ರೀತಿ ಪ್ರಯತ್ನ ನಡೆದಿದೆ ಅಂತ ಹೇಳ್ಬೋದು. ಅಂದ್ರೆ ಕಲಬುರಗಿ ಜಿಲ್ಲೆಯಾದ್ಯಂತಲೂ ಕೂಡ ಕತ್ತೆಗಳ ಮದುವೆಯನ್ನ ಮಾಡಿಸಿದ್ರು. ಅದಾದ ನಂತರ ಕಪ್ಪೆಗಳ ಮದುವೆಯನ್ನ ಮಾಡಿಸಿದ್ರು. ಹೀಗೆ ಸಾಕಷ್ಟು ರೀತಿಯಾದಂತಹ ದೇವರಲ್ಲಿ ಹರಕೆಗಳನ್ನ ಹೊತ್ಕೊಂಡ್ರು. ಮಳೆಗಾಗಿ ಸಾಕಷ್ಟು ರೀತಿಯಂತಹ ಹರಕೆಗಳನ್ನ ಹೊತ್ಕೊಂಡ್ರು. ಇದಾದ್ರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಮಾತ್ರ ಸಂಪೂರ್ಣವಾಗಿ ಕೈಕೊಟ್ಟಿರುವಂತದ್ದು. ಸೊ ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆಗದೇ ಇರುವುದರಿಂದಾಗಿ ಬರಗಾಲವನ್ನ ಘೋಷಣೆ ಮಾಡಬೇಕು. ಎಲ್ಲಾ ರೈತರಿಗೆ ಬರ ಪರಿಹಾರವನ್ನ ನೀಡಬೇಕು. ರೈತರ ಸಾಲವನ್ನ ಕೂಡ ಮನ್ನಾ ಮಾಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಕೂಡಲೇ ಹಣ ಬಿಡುಗಡೆಯನ್ನ ಮಾಡಬೇಕು ಅಂತ ಜಿಲ್ಲೆಯ ರೈತರು ಮತ್ತು ವಿವಿಧ ರೈತಪರ ಸಂಘಟನೆಗಳ ಆಗ್ರಹವನ್ನ ಕೂಡ ಆಗಿರುವಂತದ್ದು. ಕೇವಲ ಗುಲ್ಬರ್ಗಾದಲ್ಲಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಮಳೆ ಈ ಬಾರಿ ಕೈಕೊಟ್ಟಿರುವಂತದ್ದು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆಗದೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಇರುವಂತದ್ದು. ಸೊ ಅಲ್ಲಲ್ಲಿ ಸ್ವಲ್ಪ ಮಳೆಯಾದ ಆದ್ರೂ ಕೂಡ ಬಿತ್ತನೆ ಮಾಡಿರುವಂತಹ ಬೆಳೆಗಳು ಕೂಡ ಒಣಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದನ ಕರುಗಳಿಗೆ ಮೇವಿಲ್ಲ, ನೀರಿಲ್ಲ. ಸುಮಾರು 3-4 ವರ್ಷಗಳಿಂದ ಸತತ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ಇದು ರೈತರಿಗೆ ತುಂಬಲಾಗದಂತ ಒಂದು ನಷ್ಟ ಕೂಡ ಆಗ್ತಾ ಇರುವಂತದ್ದು.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮಯದಲ್ಲಿ ರೈತರ ನೆರವಿಗೆ ಬರಬೇಕು ಮತ್ತು ಬೆಳೆ ಸಾಲವನ್ನ ಮನ್ನಾ ಮಾಡಬೇಕು, ಬೆಳೆ ವಿಮೆ ಪರಿಹಾರ ನೀಡಬೇಕು ಅಂತ ರೈತರು ದಿನೇ ದಿನೇ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದ ಬಹುತೇಕ ಊರುಗಳಲ್ಲಿ ಈಗ ಪ್ರತಿಭಟನೆಗೆ ಕೂಡ ಮುಂದಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇದ್ರೂ ಸಹ ಮುಖ್ಯಮಂತ್ರಿ DKC ಇಲ್ಲಿವರೆಗೂ ಕೂಡ ಬರಗಾಲವನ್ನ ಘೋಷಣೆ ಮಾಡಿಲ್ಲ ಮತ್ತು ಪರಿಹಾರ ಕೂಡ ಘೋಷಣೆ ಮಾಡಿಲ್ಲ. ಕಲ್ಯಾಣ ಕರ್ನಾಟಕದ ಪ್ರವಾಸವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೈಗೊಂಡಿದ್ರು, ಆದ್ರೆ ರೈತರ ವಿವಿಧ ಸಂಘಟನೆಗಳ ಅಹವಾಲನ್ನ ಕೂಡ ಸ್ವೀಕಾರ ಮಾಡಿದ್ರು. ಆದ್ರೆ ಅವರು ಬಂದದ್ದು ಕೇವಲ ಬಂದ ಪುಟ್ಟ ಓದ ಪುಟ್ಟ ಅಂತಕ್ಕಂತ ಮಾತಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿಯ ರೈತರು ಸಹ ಅಳಲನ್ನ ತೋಡ್ಕೊಂಡಿರುವಂತದ್ದು. ಆದ್ರೆ ಕಲ್ಯಾಣ ಕರ್ನಾಟಕದ ಭಾಗದ ರೈತರಿಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದಿಂದ NDRF ಬಿಡುಗಡೆಯನ್ನ ಮಾಡಬೇಕು. ಬರಪೀಡಿತ ಜಿಲ್ಲೆಯ ಪ್ರತಿ ರೈತನಿಗೆ ಎಕರೆಗೆ ಕನಿಷ್ಠ 25,000 ರಿಂದ 30,000 ರೂಪಾಯಿ ಹಣವನ್ನ ನೀಡಬೇಕು. ಕಲಬುರಗಿ ಜಿಲ್ಲೆಯನ್ನ ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಇಲ್ಲಿಯ ಅನ್ನದಾತರ ಒಲವಾಗಿರುವಂತದ್ದು. ಕೇವಲ ಅಷ್ಟೇ ಅಲ್ಲ, ಈ ಮಳೆಗಾಗಿ ರೈತರು ಕೂಡ ಸಾಕಷ್ಟು ದೇವರ ಮೊರೆಗಳನ್ನ ಹೋಗಿರುವಂತದ್ದು. ಕಪ್ಪೆಗಳ ಮದುವೆಯನ್ನ, ಕಟ್ಟೆಗಳ ಮದುವೆಗಳನ್ನ ಕೂಡ ಮಾಡಿಸಿದ್ದಾಯ್ತು. ದೇವರಿಗೆ ಏನೋ ವಿವಿಧ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಸಹ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಮಳೆರಾಯ ಮುನಿಸ್ಕೊಂಡಿದ್ದಾನೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈಗ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಭೀಮಾ ನದಿಯನ್ನೇ ಆಶ್ರಯಿಸಿರುವಂಥದ್ದು ಹಲವಾರು ತಾಲೂಕುಗಳು. ಆದರೆ ಈಗ ನೋಡಿ, ಒಂದು ಕಡೆ ಕೃಷಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮತ್ತೊಂದು ಕಡೆ ಭೂಮಿಯ ಅಂತರ್ಜಲದ ಮಟ್ಟ ಇದರಿಂದ ಕಡಿಮೆ ಆಗ್ತಾ ಹೋದಂತೆ ಸೊ ಬೋರ್ವೆಲ್ಗಳಲ್ಲೂ ಕೂಡ ನೀರು ಬಾರದಂಥ ಒಂದು ಪರಿಸ್ಥಿತಿ ಆ ಭಾಗದಲ್ಲಿ ಯಾವ ರೀತಿ ಕಾಡ್ತಾ ಇರುವಂಥದ್ದು ಅಂತ. ನಿಜಕ್ಕೂ ಈಗೇನು ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದಾಗಿ ಭೀಮಾ ನದಿಯು ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂತದ್ದು. ಅದರ ಜೊತೆಗೆ ಜಿಲ್ಲೆಯಲ್ಲಿರುವಂತಹ ಬೋರ್ವೆಲ್ಗಳಾಗಿರ್ಬೋದು, ಹಳ್ಳ ಕೊಳ್ಳಗಳು ಕೂಡ ಸಂಪೂರ್ಣವಾಗಿ ಇದೀಗ ಬತ್ತಿ ಹೋಗ್ತವೆ. ಅದರಲ್ಲೂ ಕೂಡ ನೀರು ಕೂಡ ಬರ್ತಾ ಇಲ್ಲ. ರಾಜ್ಯದಲ್ಲಿ 60% ಮಳೆ ಕೊರತೆ ಆಗಿದೆ ಅಂತಕ್ಕಂಥ ಮಾತನ್ನ ನಿನ್ನೆ ಸ್ವತಃ ಮುಖ್ಯಮಂತ್ರಿಯವರೇ ಏನು ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ತಿಳಿಸಿರುವಂತದ್ದು. ರಾಜ್ಯದಲ್ಲಿ 60% ಮಳೆ ಕೊರತೆ ಇದ್ದು 178 ತಾಲೂಕುಗಳಲ್ಲಿ ಕೂಡ ಮಳೆ ಕೊರತೆ ಆಗಿದೆ. ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕೇವಲ 178 ತಾಲೂಕುಗಳಲ್ಲಿ ಈಗ ಮಳೆಯ ಕೊರತೆ ಆಗಿರುವಂತದ್ದು. 20 ತಾಲೂಕುಗಳಲ್ಲಿ ಮಳೆಯೇ ಆಗಿಲ್ಲ ಅಂತಕ್ಕಂಥ ಮಾತನ್ನ ಸಹ ಸ್ವತಃ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಂತರ್ಜಲದ ಮಟ್ಟ ಇದೀಗ ಕುಸಿತ ಆಗಿರುವಂತದ್ದು. ಹೀಗಾಗಿ ಬೋರ್ವೆಲ್ಗಳು ಮತ್ತು ಏನು ಹಳ್ಳ ಕೊಳ್ಳಗಳು ಸಹ ಬತ್ತಿ ಹೋಗ್ತಾ ಇರುವಂತದ್ದು. ಹೀಗಾಗಿ ಕಲಬುರಗಿ ಜಿಲ್ಲೆಯ ಜನ ಮತ್ತು ಅಫಜಲ್ಪುರದ ಜನ ಇದೀಗ ಮಹಾರಾಷ್ಟ್ರದ CMಗೆ ಏನು ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡವನ್ನ ಏರ್ಬೇಕು. ಸುಮಾರು 15 TMC ನೀರನ್ನ ಉಜನಿ ಜಲಾಶಯದಿಂದ ಭೀಮಾ ನದಿಗೆ ಹರಿಸಬೇಕು ಅಂತಕ್ಕಂಥ ಮಾತನ್ನ ಸಹ ಇಲ್ಲಿಯ ಜಿಲ್ಲೆಯ ರೈತರ ಮಾತಾಡ್ತಾ ಇರುವಂತದ್ದು. ಜೊತೆಗೆ ಪುರುಷೋತ್ತಮ, ಈಗ ಸಾಮಾನ್ಯವಾಗಿ ಕೊಯ್ನಾ ಮತ್ತು ಉಜಿನಿ ಜಲಾಶಯದಿಂದ ಈ ಭಾಗದಲ್ಲಿ ಮಳೆ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಭೀಮೆಯ ನದಿಯ ಒಡಲು ಬರಿದಾದಂಥ ಸಂದರ್ಭದಲ್ಲಿ ಸೊ ಕೊಯ್ನಾ ಅಥವಾ ಉಜಿನಿ ಒಂದು ಜಲಾಶಯದಿಂದ ನೀರನ್ನು ಹರಿಸುವಂಥದ್ದು ಈ ಹಿಂದೆ ಕೂಡ ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಭೀಮಾ ನದಿಯ ಒಡಲು ಬರಿದಾದಾಗ ಆಪದ್ಬಾಂಧವ ಆಗೋದೇ ಈ ಒಂದು ಉಜಿನಿ ಜಲಾಶಯ ಅಥವಾ ಕೊಯ್ನಾ ಜಲಾಶಯದ ನೀರು ಅಂದರೆ ನೋಡಿ, ಅಥವಾ ಈ ಭಾಗಕ್ಕೆ ನೀರನ್ನು ಹರಿಬಿಡುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಒಂದಷ್ಟು ಬೆಳೆಗಳಿಗೆ ಅಥವಾ ಕುಡಿಯೋದಕ್ಕಾದರೂ ನೀರಾಗುತ್ತೆ. ಸೊ ಆ ಒಂದು ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳು ಏನಾದರೂ ಮಹಾರಾಷ್ಟ್ರ ಸರ್ಕಾರದ ಜೊತೆ ಏನಾದರೂ ಮಾತಾಡಬಹುದಾ? ಸೊ ಆ ಬಗ್ಗೆ ಏನಾದರೂ ಬಹುಶಃ ರೈತರ ಈ ಒಂದು ಒಕ್ಕೊರಲ ಆಗ್ರಹಕ್ಕೆ ಮಣಿಬಹುದಾ ಸರ್ಕಾರ ಅಂತ? ನಿಜಕ್ಕೂ ಈಗಾಗಲೇ ಏನೋ ಅಫಜಲ್ಪುರ ಶಾಸಕರಾಗಿರುವಂತಹ MY ಪಾಟೀಲ್ ಅವರು ತಾಲೂಕಿನಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭೀಮಾ ನದಿಯ ತೀರದ ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ತೀವ್ರ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು. ಹೀಗಾಗಿ ಅಫಜಲ್ಪುರ ಶಾಸಕರಾಗಿರುವಂತಹ MY ಪಾಟೀಲ್ ಅವರು ಜಾನುವಾರುಗಳ ರಕ್ಷಣೆಗಾಗಿ ತಕ್ಷಣವೇ 2 TMC ನೀರನ್ನ ಬಿಡುಗಡೆ ಮಾಡುವಂತೆ MY ಪಾಟೀಲ್ ರವರು ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನ ಕೂಡ ಬರೆದಿರುವಂತದ್ದು. ಅಂದ್ರೆ ಸದ್ಯ ಬೋರ್ವೆಲ್ ಮತ್ತು ಬಾವಿಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು, ಭೀಮಾ ನದಿಯು ಕೂಡ ಒಣಗಿದೆ. ಉಜನಿ ಜಲಾಶಯದಲ್ಲಿ ಸದ್ಯ ನೀರಿನ ಲಭ್ಯತೆ ಕೂಡ ಇದ್ದು, ಕೃಷ್ಣಾ ಯೋಜನೆಯ ಕಾಲುವೆಗಳ ಮುಖಾಂತರ ನೀರನ್ನು ಹರಿಸಬೇಕು, ಸಣ್ಣ ಜಲಾಶಯಕ್ಕೆ ನೀರು ಹರಿಸುವಂತೆ ಕೂಡ ಅವರು ವಿನಂತಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅಫಜಲ್ಪುರ ಮತಕ್ಷೇತ್ರದಲ್ಲಿ ಸುಮಾರು 150 ಕಿಲೋಮೀಟರ್ ಹರಿಯುವಂತಹ ಭೀಮಾ ನದಿಯನ್ನೇ ನಂಬಿಕೊಂಡು ಇಲ್ಲಿಯ ಜನರು ವಾಸ ಮಾಡುವಂತದ್ದು. ಹಲವು ಕುಡಿಯುವ ನೀರಿನ ಯೋಜನೆಗಳು ಕೂಡ ಈ ಭೀಮಾ ನದಿಯ ಮೇಲೆ ಇದೀಗ ನಿಂತಿವೆ ಮತ್ತು ಜಾರಿಯೂ ಕೂಡ ಆಗಿರುವಂತದ್ದು. ಹೀಗಾಗಿ ವಿಕೆಪಿಯಿಂದ ಸುಮಾರು 2 TMC ನೀರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತುರ್ತು ನಿರ್ದೇಶನವನ್ನ ಇದೀಗ MY ಪಾಟೀಲ್ ಮಾಡಿರುವಂತದ್ದು. MY ಪಾಟೀಲ್ ಕೇವಲ ಪ್ರಾದೇಶಿಕ ಆಯುಕ್ತರಿಗೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೆದಿರುವಂತದ್ದು ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿಯನ್ನ ಕೊಟ್ಟು ಮಹಾರಾಷ್ಟ್ರದ ಸರ್ಕಾರಕ್ಕೂ ಕೂಡ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಲಬುರಗಿ ಜಿಲ್ಲೆಗೆ ಮಾತ್ರ ನೀರು ಬರ್ತಾ ಇರುವಂತದ್ದು ದುರದೃಷ್ಟಕರ ಸಂಗತಿ. ಪುರುಷೋತ್ತಮ, ಈಗ ಕೈಗಾರಿಕಾ ತ್ಯಾಜ್ಯ, ಅದರ ಜೊತೆಗೇನೆ ನಗರಗಳ ಒಳಚರಂಡಿ ನೀರು, ಇದೆಲ್ಲವೂ ಕೂಡ ಈ ಭೀಮಿಯ ಒಡಲು ಸೇರೋದ್ರಿಂದಾಗಿ
ಸೊ ಆ ಭಾಗದ ರೈತಾಪಿ ವರ್ಗ ಅಥವಾ ಜನಸಾಮಾನ್ಯರು ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾ ಇರುವಂಥದ್ದು? ಒಂದು ಕಡೆ ನೀರಿಗೆ ಅಥವಾ ನದಿ ನೀರಿಗೆ ಕಲುಷಿತ ನೀರು ಸೇರ್ತಾ ಇದೆ, ಇದರಿಂದಾಗಿ ಅನೇಕ ರೋಗ ರುಜಿನಗಳು ಬರುತ್ತೆ. ಅದ್ರ ಜೊತೆಗೇನೆ ಕುಡಿಯೋ ನೀರಿಗೆ ತತ್ವಾರ. ಸೊ ಇವೆಲ್ಲವೂ ಕೂಡ ಯಾವ ರೀತಿ ಸವಾಲಾಗಿ ಪರಿಣಮಿಸಿದೆ ಅಂತ ಅಲ್ಲಿ. ನಿಜಕ್ಕೂ ಒಂದ್ ಕಡೆ ಏನೋ ಭೀಮಾ ನದಿಗೆ ನೀರನ್ನ ಈಗ ಅಂದ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಬರುವಂತಹ ಒಳಚರಂಡಿಗಳ ನೀರು ಸೀದಾ ಭೀಮಾ ನದಿಯನ್ನ ಸೇರುತ್ತೆ. ಮತ್ತೊಂದು ಕಡೆ ಗಾಣಗಾಪುರದ ಸುಪ್ರಸಿದ್ಧ ಏನೋ ದತ್ತಾತ್ರೇಯನ ಕ್ಷೇತ್ರ ಇದೆ. ಆ ಒಂದು ದತ್ತಾತ್ರೇಯನ ಕ್ಷೇತ್ರದಲ್ಲಿಯೂ ಕೂಡ ಚರಂಡಿಗಳ ನೀರು ಇದೀಗ ಭೀಮೆ ನದಿಗೆ ಸೇರ್ತಾ ಇರುವಂತದ್ದು. ಆ ಭೀಮಾ ನದಿಯಿಂದಲೇ ಅಲ್ಲಿರುವಂತಹ ನೀರನ್ನ ತೆಗೆದುಕೊಂಡು ಹೋಗಿ ದತ್ತಾತ್ರೇಯನ ಪೂಜೆ ಕೂಡ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಭೀಮಾ ನದಿಯು ಕೂಡ ಸಾಕಷ್ಟು ಅಲ್ಲಿ ಕಲುಷಿತವಾದಂತಹ ನಿರ್ಮಾಣವಾಗ್ತಾ ಇರೋದು. ಮತ್ತೊಂದು ಕಡೆ ಒಂದ್ ಕಡೆ ನೀರಿಲ್ಲ, ಮತ್ತೊಂದು ಕಡೆ ಭೀಮೆಗೂ ಕೂಡ ಖಾಲಿ ಆಗ್ತಾ ಇದೆ. ಹೀಗಾಗಿ ರೈತರು ಸಹ ಇಲ್ಲಿನ ರೈತರು ಭೀಮಾ ನದಿಯ ನೀರನ್ನೇ ನೆಚ್ಚಿಕೊಂಡು ಕೃಷಿಯನ್ನ ಮಾಡ್ತಾರೆ. ಸೊ ಹೀಗಾಗಿ ನೀರಿಲ್ಲದೆ ಜಿಲ್ಲೆಯ ಜನರು ಕೂಡ ಇದೀಗ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಈ ಪರ್ಯಾಯ ಮಾರ್ಗ ಅಂತ ಏನಾದರೂ ಇದೆಯಾ? ರೈತರು ಪ್ರಸ್ತುತ ಎದುರಿಸ್ತಾ ಇರುವಂಥ ಈ ಸವಾಲುಗಳ ನಡುವೆ ಪರ್ಯಾಯ ಮಾರ್ಗ ಅಂತ ಏನಾದರೂ ಇದೆಯಾ? ರೈತರಿಗೆ ಗೋಚರವಾಗ್ತಾ ಇದೆಯಾ? ತಾವು ಹೇಳ್ತಾ ಇದ್ರಿ ಸೊನ್ನ ಅಥವಾ ಉಜಿನಿ ಆ ಜಲಾಶಯದಿಂದ ನೀರನ್ನು ಹರಿಬಿಡಬೇಕು, ಅದು ಮಾತ್ರ ನಮಗಿರುವಂಥದ್ದು ಏಕೈಕ ಒಂದು ಪರಿಹಾರ ಅಂತ. ಅದನ್ನು ಹೊರತುಪಡಿಸಿ ಬೇರೆ ಇನ್ನೇನಾದರೂ ಪರ್ಯಾಯ ಮಾರ್ಗ ಅಂತ ಏನಾದರೂ ಇರಬಹುದಾ ರೈತರಿಗೆ ಅಂತ ಅಲ್ಲಿ? ಈ ನಿಜಕ್ಕೂ ಯಾವುದೇ ರೀತಿಯಾದಂತ ಒಂದು ಪರಿಹಾರ ಮಾರ್ಗ ಇಲ್ಲ. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಹರಿತಾ ಇರುವಂತದ್ದು ಒಂದು ಭೀಮಾ ನದಿ, ಬಿಟ್ರೆ ಅದು ಯಾದಗಿರಿ ಜಿಲ್ಲೆಯಲ್ಲಿ ಹರಿಯುವಂತ ಒಂದು ಕೃಷ್ಣಾ ನದಿ. ಈ ಎರಡೂ ನದಿಗಳ ಮುಖಾಂತರವೇ ಇದೀಗ ಜಿಲ್ಲೆಗೆ ನೀರು ಬರಬಹುದು. ಹೀಗಾದ್ರೆ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿರುವುದರಿಂದಾಗಿ ಕೇವಲ ಇಲ್ಲಿನ ಜನಪ್ರತಿನಿಧಿಗಳು ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು. ಉಜ್ನಿ ಮತ್ತು ವೀರ್ ಜಲಾಶಯದಿಂದ ಈ ಭಾಗಕ್ಕೆ ನೀರನ್ನ ಹರಿಸಬೇಕು. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಶಾಸಕರಾದಂಥ MY ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ. ಪಾಟೀಲ್ ಸರ್ ನಮಸ್ತೆ. ನಮಸ್ತೆ. ಸದ್ಯ ಪ್ರಸ್ತುತ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಆ ಭಾಗದ ಜನ ಯಾವ ರೀತಿಯ ಒಂದು ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಭೀಮಿಯ ಒಡಲು ಬರಿದಾಗಿರೋದ್ರಿಂದ ಅಂತ. ತಾವೊಬ್ಬ ಜನಪ್ರತಿನಿಧಿಯಾಗಿ ಈಗ ಅವರ ಸಹಾಯಕ್ಕೆ ಯಾವ ರೀತಿ ಟೊಂಕ ಕಟ್ಟಿ ನಿಂತಿದ್ದೀರಿ? ಏನಾದರೂ ಪರ್ಯಾಯ ಮಾರ್ಗ ಅಥವಾ ನೀರನ್ನು ಹರಿಸುವಂಥದ್ದು ಮಹಾರಾಷ್ಟ್ರದಿಂದ, ಕೊಯ್ನಾ ಉಜ್ನಿಯಿಂದ, ಸೊ ಆ ರೀತಿ ಏನಾದರೂ ಮುಂದಾಗ್ತಾ ಇದ್ದೀರಾ? ಒಂದು ನಿರ್ಧಾರ ಏನಾದ್ರು ತಗೋತೀರಾ ಅಂತ? ಈಗ ನಾವು ಬಹಳ ದಿವಸದಿಂದಲೂ ಕೂಡ ನಾವು ಇದರ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಮಹಾರಾಷ್ಟ್ರದವರು ಏನ್ ಮಾಡಿದ್ದಾರೆ ಅಂದ್ರೆ ಹಿಂದೆ 30 ವರ್ಷದ ಹಿಂದೆ ಏನು ಇಲ್ಲಿಗಲ್ ಆಗಿ ಅವರು ಸೀನಾ ನದಿಗೆ ನೀರು ಡೈವರ್ಟ್ ಮಾಡಿಕೊಂಡು ಸುರಂಗ ಮಾರ್ಗವಾಗಿ ಒಯ್ದಿದ್ದಾರೆ. ಅದಕ್ಕಾಗಿ ಈ ನೀರಿನ ಕೊರತೆ ಆಗ್ತದೆ ಅಂತೇಳಿ ನಮ್ಮ ಕಲ್ಪನೆ ಆಗಿದೆ. ಯಾಕಂದ್ರೆ ಅದು ಅಲ್ಲದೆ ಅನೇಕ ಬ್ಯಾರೇಜ್ಗಳನ್ನು ಕೂಡ ಅವರು ಭೀಮಾ ನದಿ ಮೇಲೆ ಕಟ್ಟಿದ್ದಾರೆ. ನಮಗೆ ಪಾಲಿನ ನೀರು ನಮ್ಗೆ ಬರ್ತಾ ಇಲ್ಲ ಅಂತ ಹೇಳಿ ನಮ್ಮ ಏನು ಸರ್ಕಾರಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಕೂಡ ಒತ್ತಾಯ ಮಾಡ್ತಾ ಇದೆ ನೀರು ಬಿಡಬೇಕು ಅಂತೇಳಿ. ಅವರು ಈಗ ಆ ಜಲಾಶಯದಿಂದ ನೀರು ಬರೋದೇ ನಮ್ಗೆ ಕಡಿಮೆ ಆಗಿಬಿಟ್ಟಿದೆ. ಬೇಸಿಗೆಯಲ್ಲಿ ಅಂತೂ ಅವರು ನೀರೇ ಬಿಡ್ತಾ ಇಲ್ಲ. ನಮ್ಮ ಭೀಮಾ ನದಿ ಎಲ್ಲ ಏನು ನೀರು ಬರದಾಗಿ ಇವತ್ತು ಆ ಭೀಮಾ ನದಿ ಒಂದು ಸ್ವಲ್ಪ ನೀರು ಹರಿತಾ ಇಲ್ಲ. ಆದ್ರಿಂದ ಇವತ್ತು ರೈತರ ಸಂಕಷ್ಟ ಬಾಳಿದೆ. 3-4 ತಿಂಗಳ ಭೀಮಾ ನದಿ ಹರಿಯದೇ ಇರೋದ್ರಿಂದ ಅದರ ಮೇಲಿರುವ ಕುಡಿ ನೀರು ಯೋಜನೆಗಳು ವಿಫಲ ಆಗಿವೆ. ಬೋರ್ವೆಲ್ಗಳು ಯಾವ ನೀರಿನ ಕೊರತೆಯಿಂದ ಒಣಗಿ ಹೋಗಿವೆ. ಅಂತರ್ಜಲದ ಮಟ್ಟ ಕೂಡ ಕುಸಿತ ಆಗಿದೆ. ಅಂತರ್ಜಲದ ಮಟ್ಟ ಕೂಡ ಕುಸಿತವಾಗಿದೆ. ಕುಸಿತ ಆಗಿದೆ. ಅದಲ್ಲದೆ ರೈತರ ಪರಿಸ್ಥಿತಿ ಗಂಭೀರ ಆಗಿದೆ. ಯಾಕಂದ್ರೆ ಅನೇಕ ಭೀಮಾ ನದಿ ಮೇಲೆ ಅನೇಕ ಈ ವಾಟರ್ ಸಪ್ಲೈ ಸ್ಕೀಮ್ಗಳವೆ. ಅವೆಲ್ಲ ಇವತ್ತು ನಿಂತು ಹೋಗಿವೆ. ಕಲಬುರಗಿ ಮಹಾನಗರಕ್ಕೆ ನೀರು ಬರುವಂತ ಏನು ಇದು ಅದ ಸೋರ್ಸ್ ಇದೆ, ಅದು ಸರ್ಡಿಗಿ ಬ್ಯಾರೇಜ್ ಮೇಲೆ, ಅದು ಭೀಮಾ ನದಿ ಮೇಲೆ ಇದೆ. ಅಲ್ಲಿ ಕೂಡ ಇವತ್ತ ಕಲಬುರಗಿ ನೀರು ಕೂಡ ಸಿಗದಂತಾಗಿದೆ. ಅದಕ್ಕಾಗಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈ ನಾರಾಯಣಪುರ
ಡ್ಯಾಮ್ನಿಂದ ನೀರ್ ಬಿಡಬೇಕು ಅಂತೇಳಿ ಈಗಾಗಲೇ ಅವರು ಸಡ್ಗಿ ಬ್ಯಾರೇಜ್ಗೆ ಅಲ್ಪ ಸ್ವಲ್ಪ ನೀರು ಬಿಟ್ಟಿದ್ದಾರೆ. ಈಗ ಈಗ ಪಾಟೀಲ್ ಅವ್ರ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾದಂತಹ ಸಂದರ್ಭದಲ್ಲಿ ಅಲ್ಲಿನ ಕೊಯ್ನಾ ಜಲಾಶಯದಿಂದ ನೀರನ್ನು ಹರಿಬಿಟ್ಟಾಗ ಕೃಷ್ಣೆಯ ಒಡಲು ಸಂಪೂರ್ಣ ಭರ್ತಿಯಾಗುತ್ತೆ, ಒಳಹರಿವಿನ ಪ್ರಮಾಣ ಹೆಚ್ಚಳವಾಗುತ್ತೆ. ಸೊ ಇದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಬಾರಿಯೂ ಕೂಡ ಅದೇ ರೀತಿ ಆಗಿದೆ. ಆದ್ರೆ ಈ ಭೀಮೆಯ ಒಡಲು, ಯಾಕೆಂದ್ರೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಭೀಮೆಯ ಒಡಲು ಭರ್ತಿ ಆಗ್ಬೇಕು ಅಂತಂದಾಗ ಪ್ರಸ್ತುತ ರೈತರು ಎದುರಿಸ್ತಾ ಇರುವಂತಹ ಸವಾಲುಗಳ ನಡುವೆ ಸೊ ನಿಮ್ಮದೇ ಸರ್ಕಾರ ಇದೆ, ನೀವು ಒಂದು ರೈತರ ಹಕ್ಕೊತ್ತಾಯ ಏನಿದೆ ಅದನ್ನ ಮಹಾರಾಷ್ಟ್ರದ ಅಲ್ಲಿನ ಮುಖ್ಯಮಂತ್ರಿಗಳಿಗೂ ಕೂಡ ತಲುಪಿಸುವಂಥದ್ದಾಗಬೇಕು, ಮತ್ತೆ DK ಶಿವಕುಮಾರ್ ಅವ್ರಿಗೂ ತಲುಪಿಸುವಂಥದ್ದಾಗಬೇಕು. ಅದು ಒಂದು ಸ್ಟ್ರಾಂಗ್ ಆದಂಥ ಒಂದು ಮೆಸೇಜ್ ಹೋಗ್ಬೇಕು ಸರ್. ಈಗ DK ಶಿವಕುಮಾರ್ ಅವರು ಈಗಾಗಲೇ ಮಹಾರಾಷ್ಟ್ರ CM ಜೊತೆ ಮಾತಾಡಿದ್ದಾರೆ, ಆಂಧ್ರ CM ಜೊತೆನೂ ಮಾತಾಡಿದ್ದಾರೆ. ಅವರು ವಿಚಾರಗಳನ್ನು ಹೇಳಿಕೊಟ್ಟಿದ್ರು. ಪರ್ಮನೆಂಟ್ ಸೊಲ್ಯೂಷನ್ ಅಂತಂದ್ರೆ ಈ ನದಿ ಜೋಡಣೆ ಮಾಡಬೇಕು ಅಂತೇಳಿ ವಿಚಾರ. ಕೃಷ್ಣಾ, ಭೀಮಾ ಮತ್ತು ತುಂಗಭದ್ರಾ ಇವು ಜೋಡಣೆ ಮಾಡಿದ್ರೆ ಆಂಧ್ರಕ್ಕೂ ಅನುಕೂಲ ಆಗ್ತದೆ, ಮಹಾರಾಷ್ಟ್ರಕ್ಕೂ ಮತ್ತು ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅನ್ನೋದು ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಒಂದು DPR ಕೂಡ ರೆಡಿ ಆಗಿದೆ. ಅದು ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ. ಈಗ ನಾವೇನ್ ಕೇಳ್ತಾ ಇದ್ದೀವಿ, ಕರ್ನಾಟಕದ ನಮ್ಮ ಭಾಗದ ಜನರು ನಾರಾಯಣಪುರ ಡ್ಯಾಮ್ನಿಂದ ಈ ಸದ್ಯ ಪರಿಹಾರ ಅಂತಂದ್ರೆ ನಮಗೆ 2 TMC ನೀರ ಈ ಸದ್ಯ ಬಿಡಬೇಕು. ಯಾಕಂದ್ರೆ ಈ ಬೇಸಿಗೆ ಏನಿದೆ ಸುಮಾರು 3 ತಿಂಗಳಿಂದ ಮಳೆನೂ ಇಲ್ಲ ಮತ್ತು ಭೀಮಾನು ಹರಿತಾ ಇಲ್ಲ. ಅದಕ್ಕೆ ಕೂಡಲೇ ನಾವು ಒತ್ತಾಯ ಮಾಡ್ತೇವೆ, ಇಂಡಿ ಕೆನಲ್ ಮುಖಾಂತರ 2 TMC ನೀರು ಬಿಟ್ರೆ ಸುಮಾರು ಹಳ್ಳಿಗೆ 150 ಕಿಲೋಮೀಟರ್ ಏನು ಭೀಮಾ ಹರಿತದೋ ಅದಕ್ಕೆಲ್ಲ ನೀರಾಗ್ತದೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕಾಗಿ ಈ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ರಾಜ್ಯ ಏನಿದೆ ಇದು ಪರಿಹಾರ ಕಂಡುಕೊಳ್ಳುತ್ತಾನೋ ನಮ್ಮ ಭೀಮಾ ಒಡಲು ಏನು ಬರಿದಾಗಿರ್ತದೆ ಅಂತೇಳಿ ನನ್ನ ಅನಿಸಿಕೆ. ಈಗ ಒಂದ್ ಕಡೆ ರೈತರು ಧರಣಿ ಕೂತಿದ್ದಾರೆ, ಸುಮಾರು ಆಗ್ಲೇ ಒಂದು ವಾರದ ಮೇಲಾಯ್ತು, 2-3 ವಾರ ಆಯ್ತು ಅವರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹಿಡಿದು. ಈಗ ಅವರಿಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಮತ್ತೆ ಅವರ ಒಂದು ಸಮಸ್ಯೆ ಆಲಿಸುವಂತ ಒಂದು ನಿಟ್ಟಿನಲ್ಲಿ ಈಗ ಬೆಳೆಗಳು ಆ ಭಾಗದಲ್ಲಿ ಕಬ್ಬಿರಬಹುದು, ಹತ್ತಿ ಪ್ರಮುಖವಾದ ಬೆಳೆಗಳು. ಸೊ ರೈತರ ಹೊಲ ಗದ್ದೆಗಳಿಗೆ ಹೋಗಿ ನೋಡಿದ್ದೀರಾ ನೀವು? ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಅವರಿಗೆ ಒಂದು ಸ್ಪಂದಿಸುವಂಥದ್ದು, ರೈತರ ಒಂದು ನೋವಿಗೆ ಸ್ಪಂದಿಸುವಂಥದ್ದು ಏನಾದ್ರು ಮಾಡ್ತಾ ಇದ್ರೆ ಹೇಗೆ ಅಂತ? ನೋಡಿ, ನಾನು ಪ್ರತಿ ವಾರ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೇನೆ ಹೊಲಗಳಿಗೆ. ನೋಡಿದ್ರೆ ಎಲ್ಲ ಒಣಗಿ ಬಿಟ್ಟಿದೆ, ಏನು ಕಬ್ಬಿನ ಬೆಳೆ ಎಲ್ಲ ಒಣಗಿ ಹೋಗಿದೆ. ಅದು ನೀರು ಬಿಟ್ಟರು ಸುಧಾರಣೆ ಆಗುವಂತ ಆಗೋದಿಲ್ಲ ಅಂತ ನನ್ಗೆ ಅನಿಸ್ತದೆ. ಅದಕ್ಕಾಗಿ ನಾವು ಈಗಾಗಲೇ ಸರ್ಕಾರದ ಒತ್ತಡ ತಂದು 1.20 ನಾರಾಯಣಪುರ ಡ್ಯಾಮ್ನಿಂದ ನೀರು ಹರಿಸುವಂತ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಮ್ಮ ಭೀಮಾ ನದಿಗೆ ಬರಬೇಕಾದ್ರೆ ಇನ್ನೂ 5-6 ದಿವಸ ಬೇಕದು. ನಮ್ಗೆ ಒಂದು ಆತಂಕ ಏನಿದೆ ಅಂತಂದ್ರೆ ಆ ನೀರು ಬಿಟ್ಟು ನಡುವೆ ಹೋಲಾಗದಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಅದನ್ನ ಮಾಡಿದ್ರೆ ಒಂದು 5-6 ದಿವಸದಲ್ಲಿ ನಮ್ಮ ಭೀಮೆಗೆ ಸ್ವಲ್ಪ ನೀರು ಬರ್ತದೆ ಅಂತೇಳಿ ನಮ್ಮ ನಂಬಿಕೆ ಇದೆ. ಒಂದ್ ಕಡೆ ಆರ್ಥಿಕ ಪ್ಯಾಕೇಜ್ ನೀಡಿ ಅನ್ನುವ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ರೈತರಿಂದ. ಏನು ಆರ್ಥಿಕ ಪ್ಯಾಕೇಜ್ ಕೊಡಿ ಅನ್ನುವಂಥದ್ದು, ರೈತರಿಗೆ ಪರಿಹಾರ ಕೊಡಿ ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಈಗ ರೈತರಿಂದ. ಈಗ ಆ ರೈತರ ಪರಿಹಾರ ಬೇಕಾಯ್ತು ಅಂದ್ರೆ ಮೊದಲು ನಮ್ಮ ಬರಗಾಲ ಅಂತ ಘೋಷಣೆ ಆಗ್ಬೇಕು. ಅಲ್ಲಿವರೆಗೆ ನಮಗೆ ಯಾವ ಆರ್ಥಿಕ ಸಹಾಯ ಸಿಗೋದಿಲ್ಲ. ಆದ್ರಿಂದ ಇವತ್ತ ನಮಗೆ PD ಅಕೌಂಟ್ ಕೂಡ ಆಪರೇಟ್ ಮಾಡಕ್ ಆಗೋದಿಲ್ಲ ಬರಗಾಲ ಘೋಷಣೆ ಆಗದಿದ್ರೆ. ಆದ್ರಿಂದ ಇವತ್ತು ಬರಗಾಲ ಘೋಷಣೆ ಆಗ್ಬೇಕಂತ ನಮ್ಮ ಒತ್ತಾಯ ಇದೆ. ಅದರಂತೆ ನೀರು ಹರಿಸುವ ಕಾರ್ಯಕ್ರಮ ಶೀಘ್ರದಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಅದಕ್ಕಾಗಿ ನಾವು ಇದನ್ನ ಬಹಳಷ್ಟು ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ,
ಜನರೇ ಅವರು ಏನು ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಧರಣಿ ಕೂತಿದ್ದಾರೆ. ಸುಮಾರು 2-3 ಸಲ ನಾನು ಹೋಗಿ ಅವರಿಗೆ ಅವ್ರ ಮಧ್ಯೆ ಡಿಸ್ಕಷನ್ ಮಾಡಿದ್ದೇನೆ. ಅದು ಪರಿಹಾರ ಸಿಗಬಹುದು ಅಂತೇಳಿ 1-4 ದಿವಸದಲ್ಲಿ ಅದರ ಸಮಸ್ಯೆ ಅಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಓಕೆ, ಧನ್ಯವಾದ ಎಂ.ವೈ. ಪಾಟೀಲ್ ಅವರೇ. ಕಾಂಗ್ರೆಸ್ ಶಾಸಕ ಅಫ್ಜಲ್ಪುರ ಕಾಂಗ್ರೆಸ್ ಶಾಸಕ ಎಂ.ವೈ. ಪಾಟೀಲ್ ಮಾತಾಡ್ತಿದ್ರು. ರೈತರ ನೋವಿಗೆ ಖಂಡಿತವಾಗಿ ನಾವು ದನಿ ಆಗ್ತೇವೆ, ಸರ್ಕಾರ ಕೂಡ ಸೂಕ್ತವಾಗಿ ಸ್ಪಂದಿಸುತ್ತೆ, ಮಹಾರಾಷ್ಟ್ರ ಸರ್ಕಾರದ ಜೊತೆ ಕೂಡ ನೀರನ್ನು ಹರಿಸುವಂಥ ಒಂದು ನಿಟ್ಟಿನಲ್ಲಿ ಮಾತಾಡುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್, ಇದು ಬಹುಶಃ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗಲಿ, ರೈತರ ಒಂದು ನೋವಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅಥವಾ ಮಹಾರಾಷ್ಟ್ರ ಸರ್ಕಾರ ಮಾಡಲಿ, ಭೀಮಿಯ ಒಡಲು ಭರ್ತಿ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಅಲ್ಲಿನ ರೈತರ ಸಮಸ್ಯೆ ಅಥವಾ ಈ ಜಲತತ್ವಾರ ನೀಗಲಿ ಅನ್ನುವಂಥದ್ದು ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸನ್ನು ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಪ್ರಮುಖವಾಗಿ ನಿಮ್ಮ ಸಮಸ್ಯೆಯನ್ನು ನೀವು ಹೇಳ್ಕೊಳ್ಬೇಕು ಅಂತಂದರೆ ವಾಟ್ಸಪ್ ನಂಬರ್ಗೆ ನೀವು ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಬೇಕಾಗುತ್ತೆ. ಏನು ಸಮಸ್ಯೆ ಅನ್ನುವಂಥದ್ದನ್ನು ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಬ್ಲಿಂಕ್ ಆಗ್ತಾ ಇರುವಂಥ ವಾಟ್ಸಪ್ ನಂಬರ್ನ 9686610449 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಸಾಕ್ಷ್ಯ ಸಮೇತ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು. ಕಚೇರಿ ಬರೋದಾದರೆ ಕಚೇರಿ ಅಡ್ರೆಸ್ಸನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಕಚೇರಿ ಅಡ್ರೆಸ್ಸನ್ನು ಕೂಡ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಬ್ಲಿಂಕ್ ಆಗ್ತಾ ಇರುವಂಥ ಈ ಒಂದು ಅಡ್ರೆಸ್ ಫ್ರೀಡಮ್ ಟಿವಿ ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್ಸಿ ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಈ ಒಂದು ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ಈ ಅಡ್ರೆಸ್ಗೆ ಬಂದು ಖಂಡಿತವಾಗ್ಲೂ ಕೂಡ ನಿಮ್ಮ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಸಾಕ್ಷ್ಯ ಸಮೇತ ನಮ್ಮ ಬಳಿ ಇಟ್ಟರೆ ಖಂಡಿತವಾಗ್ಲೂ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಫ್ರೀಡಮ್ ಟಿವಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುತ್ತೆ. ಅದಕ್ಕೆ ಪರಿಹಾರವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ತಾರ್ಕಿಕ ಅಂತ್ಯವನ್ನು, ಆ ಸುದ್ದಿಯನ್ನು ತಾರ್ಕಿಕ ಅಂತ್ಯವನ್ನು ಕಾಣಿಸುವ ಮೂಲಕ ನಿಮಗೆ ಪರಿಹಾರವನ್ನು ನೀಡುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಇದು ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.